ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಸ್ಪೋರ್ಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತನ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಮೊದಲ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೆಳೆಯರೆ. ಇವತ್ತಿನ ಮೊದಲನೇ ನ್ಯೂಸ್ ಬಂದು ನ್ಯೂಜಿಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಮೊದಲನೇ ಟೆಸ್ಟ್ ಪಂದ್ಯವು ವೆಲ್ಲಿಂಗ್ಟನ್ನ ನ್ಯೂಜಿಲೆಂಡ್ನಲ್ಲಿ ನಡೀತಿರೋ ವಿಚಾರ ಗೊತ್ತಿರೋದೇನೆ. ಇವತ್ತಿನ ಅಪ್ಡೇಟ್ ಪ್ರಕಾರ ಆಸ್ಟ್ರೇಲಿಯಾವು 178 ರನ್ಗಳಿಂದ ಗೆದ್ದಿದ್ದಾರೆ ಎಂಬ ಅಪ್ಡೇಟ್ ಬರ್ತಾ ಇದೆ. ಇದರಿಂದಾಗಿ ನಮ್ಮ ಇಂಡಿಯಾಗೆ ತುಂಬ ಅಡ್ವಾಂಟೇಜ್ ಆಗಿದೆ. ಅದೇನಪ್ಪ ಅಂತಂತಂದರೆ, ನ್ಯೂಜಿಲೆಂಡ್ ಸೋತ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಅವರು WTC ಕ್ವಾಲಿಫೈ ಇದರಲ್ಲಿ ನಂಬರ್ 1 ಸ್ಥಾನ ಪಡೆದಿದ್ದಾರೆ ಗೆಳೆಯರೆ. ಹಾಗಾಗಿ ನಮ್ಮ ಇಂಡಿಯನ್ಸ್ಗೆ ಇದು ಒಂಥರ ಖುಷಿ ವಿಚಾರನೇ ಹೌದು. ನಮ್ಮ WTC ಪಾಯಿಂಟ್ಸ್ ಟೇಬಲ್ ನೋಡೋದಾದರೆ ನಮ್ಮ ಇಂಡಿಯಾದವರು 8 ಮ್ಯಾಚ್ಗಳನ್ನು ಆಡಿ 5ರಲ್ಲಿ ಗೆದ್ದು ಹಾಗೂ 2ರಲ್ಲಿ ಸೋತಿದ್ದಾರೆ. ಹಾಗೆ ಒಂದು ಡ್ರಾ ಅನ್ನು ಮಾಡಿಕೊಳ್ಳುತ್ತಾ 62 ಪಾಯಿಂಟ್ಗಳಿಂದ ವಿನ್ನಿಂಗ್ ಪರ್ಸೆಂಟೇಜ್ ಬಂದು 64.58. ಹಾಗೆ ನ್ಯೂಜಿಲೆಂಡ್ ನೋಡೋದಾದರೆ 5 ಮ್ಯಾಚ್ಗಳಲ್ಲಿ 3 ಮ್ಯಾಚ್ಗಳನ್ನು ಗೆದ್ದು 2ರಲ್ಲಿ ಸೋತಿ 36 ಪಾಯಿಂಟ್ಗಳಿಂದ 60% ಕ್ವಾಲಿಫೈಯಿಂಗ್ ಕೆಪಬಿಲಿಟಿ ಪಡೆದಿದ್ದಾರೆ. ಹಾಗೆ ಆಸ್ಟ್ರೇಲಿಯಾದವರು 11 ಮ್ಯಾಚ್ಗಳಲ್ಲಿ 7ರಲ್ಲಿ ಗೆದ್ದು 3ರಲ್ಲಿ ಸೋತಿ ಒಂದು ಡ್ರಾ ಮಾಡಿಕೊಂಡು 78 ಪಾಯಿಂಟ್ಗಳನ್ನು ಪಡೆದುಕೊಂಡಿದ್ದಾರೆ. ಹಾಗೆ 59.09% ವಿನ್ನಿಂಗ್ ಪರ್ಸೆಂಟೇಜಿಂದ ಟಾಪ್ 3ಯಲ್ಲಿ ಇದ್ದಾರೆ ಗೆಳೆಯರೆ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಬಂದು ನಮ್ಮ ರಜತ್ ಪಟೇದಾರ್ ರಿಲೇಟೆಡ್ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಗೆಳೆಯರೆ. ಮಾರ್ಚ್ 7ನೇ ತಾರೀಕಂದು ನಮ್ಮ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಕೊನೆ ಟೆಸ್ಟ್ ಪಂದ್ಯವು ಧರ್ಮಶಾಲಾದಲ್ಲಿ ನಡೀತಿದೆ. ಇದರಿಂದಾಗಿ ರೀಸೆಂಟಾಗಿ ನಮ್ಮ ರಜತ್ ಪಟೇದಾರ್ ಅವರು ಬ್ಯಾಡ್ ಫಾರ್ಮಿಂದಾಗಿ ಅವರನ್ನು ಟೀಮಿಂದ ಡ್ರಾಪ್ ಮಾಡುವುದು ಬಹುತೇಕ ಖಚಿತವಾಗಿದೆ ಎಂಬುದು ರಿಪೋರ್ಟ್ಗಳು ಕೇಳಿ ಬರ್ತಾ ಇದೆ ಗೆಳೆಯರೆ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಬಂದು ಇನ್ನೇನು IPL 2024 ಇನ್ನೇನು ಕೆಲವೇ ದಿನಗಳಲ್ಲೇ ಆರಂಭವಾಗಲಿದೆ. ಇದರಿಂದಾಗಿ ನಮ್ಮ SRH ಅವರು ಒಂದು ಬಿಗ್ ಅಪ್ಡೇಟ್ ಕೊಡ್ತಾ ಇದ್ದಾರೆ. ಅದೇನಪ್ಪ ಅಂತಂದರೆ, ಅವರ ಬೌಲಿಂಗ್ ಕೋಚ್ ಆದಂತಹ ಡೇಲ್ ಸ್ಟೇನ್ ಅವರನ್ನು ಕೋಚ್ ಸ್ಥಾನದಿಂದ ವಜಾಗೊಳಿಸಿದ್ದಾರೆ. ಅವರ ಜಾಗಕ್ಕೆ ಜೇಮ್ಸ್ ಫ್ರಾಂಕ್ಲಿನ್ ಅವರನ್ನು ಅಪಾಯಿಂಟ್ ಮಾಡಿದ್ದಾರೆ ಎಂಬ ಅಪ್ಡೇಟ್ಗಳು ಕೇಳಿ ಬರ್ತಾ ಇದೆ ಗೆಳೆಯರೆ. ಹಾಗೆ ಇನ್ನೂ ಒಂದು ರಿಪೋರ್ಟ್ಸ್ಗಳ ಪ್ರಕಾರ ಪ್ಯಾಟ್ ಕಮಿನ್ಸ್ ಅವ್ರನ್ನೂ ಕೂಡ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡೋ ಸಾಧ್ಯತೆಗಳು ತುಂಬ ಹೆಚ್ಚಿದೆ ಎಂಬುದನ್ನು ಕೇಳಿ ಬರ್ತಾ ಇದೆ ಗೆಳೆಯರೆ. ಸೊ ಇದು ಬಂದು ಇಲ್ಲಿವರೆಗಿನ ಅಪ್ಡೇಟ್ಗಳು. ಮುಂದೆ ಬರುವ ಎಲ್ಲ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕಿಂತ ಮುಂಚೆ ನನ್ನನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಗೆಳೆಯರೆ. ನಮಸ್ಕಾರ.